ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ನೀರು ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಒಂದು ವಾಕ್ ಹೋಗ್ಬಿಟ್ಟು ಬಂದೆ. ನಮ್ಮ ಯಜಮಾನ್ರು ಬ್ರೇಕ್ಫಾಸ್ಟ್ಗೆ ಫ್ರೈಡ್ ಮ್ಯಾಗಿ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮ್ಯಾಗಿನ ಮಾಡಿದೆ. ಸರಿ ಮ್ಯಾಗಿ ಮಾಡಾಯಿತು, ಎಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬೆಡ್ಶೀಟೆಲ್ಲ ಮಡಚಿ ಹಾಸಿಗೆ ಎಲ್ಲ ಒದ್ರುಕೊಂಡು ಕ್ಲೀನ್ ಮಾಡಿಕೊಂಡೆ. ಅವರು ರೆಡಿಯಾಗಿ ಬಂದರು. ಸರಿ ಅಂತ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ತಿಂದ್ಬಿಟ್ಟು ಹೇಗಿದೆ ಹೇಳಿ ಅಂತ ಕೇಳಿದ್ದಕ್ಕೆ ಸೂಪರಾಗಿದೆ ಅಂತ ಹೇಳಿದ್ರು. ಸರಿ ಅಂತ ಅವರು ಹೊರಟ್ರು ಕೆಲಸಕ್ಕೆ. ಅವ್ರಿಗೊಂದು ಬಾಯ್ ಹೇಳಿಬಿಟ್ಟು ನಾನು ಬಂದೆ ನನ್ನ ಕೆಲಸ ಮಾಡೋಣ ಅಂತ. ನಾನು ತಿಂದ್ಬಿಟ್ಟು ಕೆಲಸ ಮಾಡೋಣ ಅಂದ್ಬಿಟ್ಟು ಪ್ಲೇಟ್ಗೆ ಹಾಕ್ಕೊಂಡು ಬಂದು ಹಾಡೆಲ್ಲ ಹೇಳ್ಕೊಂಡು ಚೆನ್ನಾಗಿ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿಕೊಂಡು ತಿಂದೆ. ಯಾಕಂದರೆ ಮ್ಯಾಗಿ ಅಲ್ವಾ, ಅದಕ್ಕೆ ಪ್ಲೇಟ್ನ ತೊಳೆಯೋಕ್ಕಾಕ್ಬಿಟ್ಟು ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಫಸ್ಟು ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಸ್ಟವ್ದು ಪಾರ್ಟ್ಸ್ನೆಲ್ಲ ಕ್ಲೀನಾಗಿ ಅದ್ರ ಪ್ಲೇಟು ಹೋಲ್ಡರ್ನೆಲ್ಲ ನೀಟಾಗಿ ತೊಳೆದು ಅದಕ್ಕೆ ಹಾಕಿ ಸೆಟ್ ಮಾಡಿದೆ. ಮತ್ತು ನೆನ್ನೆ ತೊಳೆದಿದ್ದ ಪಾತ್ರೆನ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಟಬ್ನ ಖಾಲಿ ಮಾಡಿಕೊಂಡು ಟಬ್ನು ತೊಳ್ಕೊಂಡು ಅದಕ್ಕೆ ಸಿಂಕಲ್ಲಿ ಇದ್ದಿದ್ದೆಲ್ಲ ಪಾತ್ರೆನ ತೊಳೆದು ಟಬ್ಬಿಗೆ ಹಾಕ್ಕೊಂಡೆ. ಬೆಳಗ್ಗೆ ತಿಂದಿದ್ದು ಬ್ರೇಕ್ಫಾಸ್ಟ್ ಪಾತ್ರೆ ಇತ್ತು ಅಷ್ಟೇ. ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಎತ್ತಿಟ್ಟು ಶೆಲ್ಫ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸರಿ ಹಾಲಿತ್ತಲ್ಲ ಅಂದ್ಬಿಟ್ಟು ಹಾಲು ಕುಡಿಯೋಣ ಅಂತ ಹಾಲನ್ನ ಕಾಯಕ್ಕಿಟ್ಟಿದ್ದೆ. ಹಾಲು ಕಾಯೋಷ್ಟೊತ್ತಿಗೆ ಗ್ಲಾಸ್ಗೆ ಸಕ್ಕರೆ ಹಾಲು ಪೌಡರ್ ಎಲ್ಲ ಹಾಕ್ಕೊಂಡು ಹಾಲು ಕಾದಿತ್ತು. ಅಷ್ಟೊತ್ತಿಗೆ ಹಾಲು ಹಾಕ್ಕೊಂಡು ಹಾಲನ್ನ ಕುಡಿಯೋಕ್ಕೆ ಎತ್ಕೊಂಡು ಬಂದು ಕುಡಿದೆ. ಹಾಲು ಕುಡಿದ್ಬಿಟ್ಟು ಗ್ಲಾಸ್ನು ಮತ್ತು ಸ್ಪೂನು ಎರಡೂ ತೊಳ್ಕೊಂಡೆ. ಅಷ್ಟೊತ್ತಿಗಾಗಲೇ ಮಳೆ ಬರೋ ಥರ ಆಗಿತ್ತು. ಸರಿ ಬಟ್ಟೆ ಎತ್ಕೊಬಿಡೋಣ ಅಂತ ಬಟ್ಟೆ ಎತ್ಕೊಳ್ಳೋಕೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಬಿಸಿಲು ಬಂದಿತ್ತು. ಸರಿ ಇನ್ನೇನು ಅಂತ ಎಲ್ಲ ಎತ್ಕೊಬಂದು ಮಡ್ಚಿಟ್ಬಿಟ್ಟು ಸ್ನಾನ ಮಾಡಿ ನಾರ್ಮಲಾಗಿ ರೆಡಿ ಆದೆ. ಕ್ರೀಮ್ ಹಾಕ್ಕೊಂಡು ಈ ಸ್ಟಿಕ್ಕರ್ನ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಯಾರೋ ಅಜ್ಜಿ ಮಾರ್ತಾಯಿದ್ರು ಅಂತ ನಮ್ಮ ಮನೆಯವ್ರು ಕೊಡಿಸಿದ್ರು. ಸೊ ಅದನ್ನು ಇವತ್ತು ಇಟ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ದೆ. ಅದನ್ನು ಇಟ್ಕೊಂಡೆ. ಆಮೇಲೆ ನೀಟಾಗಿ ತಲೆ ಎಲ್ಲ ಬಾಚಿಕೊಂಡೆ. ಆಮೇಲೆ ಯಾಕೋ ಆ ಸ್ಟಿಕ್ಕರ್ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಮೆರೂನ್ ಕಲರ್ ಇಟ್ಕೊಂಡೆ, ಚೆನ್ನಾಗಿ ಕಾಣಿಸ್ತಾಯಿತ್ತು. ಮತ್ತು ಕುಂಕುಮ ಇಟ್ಕೊಂಡು ಟವಲ್ ಒಣಗಾಕ್ಬಿಟ್ಟು ಚಿಲ್ ಮಾಡ್ತಾಯಿದ್ದೆ ಮೂವಿ ನೋಡಿಕೊಂಡು. ಸರಿ ಇನ್ನೇನು ಊಟದ ಟೈಮ್ ಆಯಿತು ಅಂತ ಹಾಗೆ ಊಟ ಮಾಡಿಕೊಂಡು ಪ್ಲೇಟ್ನ ತೊಳೆಯೋಕೆ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ರೆಸ್ಟ್ ಮಾಡಿದೆ. 1 ರೌಂಡ್ ನಿದ್ದೆ ಮಾಡಿ ಎದ್ದೆ. ಸರಿ ಸಂಜೆ ಆಗಿತ್ತಲ್ಲ ಅಂದ್ಬಿಟ್ಟು ನೀಟಾಗಿ ತಲೆ ಬಾಚಿಕೊಂಡು ಜಡೆ ಹಾಕ್ಕೊಳ್ಳೋಣ ಅಂತ ಹೊರಗಡೆ ತಲೆ ಬಾಚಿಕೊಂಡು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಕ್ರೀಮು ಬೊಟ್ಟು ಲಿಪ್ ಬಾಂಬು ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಸರಿ ಅಂತ ಹಿಂಗೆ ರೆಡಿ ಆದೆ ನೋಡಿ. ತುಳಸಿ ಗಿಡಕ್ಕೆ ನೀರು ಹಾಕಿ ಲೈಟ್ ಹಾಕ್ಬಿಟ್ಟು ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ ತಗೊಂಡು ಅಲ್ಲಿ ಹಾಲಿನ ಅಭಿಷೇಕ ಮಾಡ್ಬೋದು. ಸೊ ನಾನು ಹಾಲಿನ ಅಭಿಷೇಕ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಡಿನ್ನರ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಟ್ ಮಾಡಿ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗಾಗಲೇ ನಮ್ಮ ಮನೆಯವ್ರು ಬಂದರು ಕೆಲಸದಿಂದ. ಸರಿ ಅಂತ ಇಬ್ಬರು ಮಾತಾಡಿಕೊಂಡು ತರಲೆ ಮಾಡಿಕೊಂಡು ಹಾಗೆ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಅವರು ಕೂಡ ನನ್ನ ಜೊತೆಗೆ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಇಬ್ಬರು ಜೊತೆಗೆ ಸೇರಿಕೊಂಡು ಡಿನ್ನರ್ನ ಪ್ರಿಪೇರ್ ಮಾಡ್ಕೊಂಡ್ವಿ. ಇವತ್ತಿನ ಡಿನ್ನರ್ ಚಿಕನ್ ರೈಸ್ ಆಗಿತ್ತು. ಸರಿ ಅಂತ ಇಬ್ಬರು ಪ್ಲೇಟ್ಗೆ ಹಾಕ್ಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಮುಗಿಸ್ಕೊಂಡ್ವಿ. ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಮನೆಯವರು ಹಾಲು ಕಾಯಿಸ್ಕೊಟ್ರು. ಹಾಲು ಕುಡ್ದು ವಾಕ್ ಮಾಡಿಕೊಂಡು ಹಾಗೆ ಇಬ್ಬರು ಜೊತೆಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ನನಗೆ ಕೋಲ್ಡ್ ಆಗಿದ್ದರಿಂದ ನಮ್ಮ ಮನೆಯವರು ಟ್ಯಾಬ್ಲೆಟ್ ಕೊಟ್ಟು ನುಂಗ್ಬಿಟ್ಟು ಮಲ್ಕೊಂಡ್ವಿ. ಇವತ್ತಿನ ನನ್ನ ದಿನ ಈ ರೀತಿ ಇತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.